ಸರ್ ನಮಸ್ತೆ. ನಮಸ್ತೆ. ನಮ್ಮಲ್ಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ತುಂಬಾ ಹೋರಾಡ್ತಾ ಇದೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಚೇಂಜ್ ಏನು ಬೇಕಾಗಿಲ್ಲ ನನಗೆ ತಿಳಿದಂಗೆ. ಆದರೆ ಇಬ್ಬರೂ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ಇವರು ಡಿ ಕೆ ಎಸ್ ಕೂಡ ಅವರು ಇವರಿಂದ ಬಿ ಜೆ ಪಿನವ್ರಿಂದ ಭಾಳ ತೊಂದರೆಗೆ ಒಳಪಟ್ಟು ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ. ಆದರೆ ಅವ್ರಿಗೆ ವಯಸ್ಸಿದೆ, ಬೇಕಾದ್ರೆ ಇವ್ರಿಗೆ ಒಂದು 2 ವರ್ಷ ಬಿಟ್ಟು ಕೊಡ್ಬೋದು, ಆಮೇಲೆ ಅವ್ರು ಆಗ್ಬೋದು. ಅದು ನಾನು ಅದಕ್ಕೆ ಆದರೆ ಇಬ್ಬರೂ ಕಾಂಗ್ರೆಸ್ ಬೇಕು. ನಿಮಗೆ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ತೃಪ್ತಿ ತಂದಿದೆ? ಪರವಾಗಿಲ್ಲ, ಬೇರೆ ಸರ್ಕಾರಗಳಿಂದ ಇಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾವುದೂ ತೊಂದರೆ ಇಲ್ಲ. ಎಲ್ಲ ಕಂಪ್ಲೇಂಟ್ಸ್ ಕೇಳಿ ಬರ್ತಾ ಇದೆ, ಒಂದು ಗುಂಡಿ ವಿಚಾರ ಇರ್ಬೋದು, ಒಂದು ಇದೆ, ಅದು ಎಲ್ಲ ಸಮಸ್ಯೆ ಇದೆ, ಎಲ್ಲ ಕಡೆ ಇದೆ. ಆದರೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಹೇಳಿದ್ದನ್ನ ಡೆಡ್ಲೈನ್ನ ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಇನ್ನೂ ಸ್ವಲ್ಪ ಚುರುಕಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡ್ಬೋದು. ಹೌದು. ಸಿಎಂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತೀರಾ? ಅವಶ್ಯಕತೆ ಈಗಿಲ್ಲ, ಯಾಕಂದರೆ ಅವ್ರಿಗೆ ವಯಸ್ಸಿದೆ. ಇನ್ನು ಸ್ವಲ್ಪ 1-2 ವರ್ಷ ಬಿಟ್ಬಿಟ್ಟು ಅವ್ರಿಗೆ ಮಾಡ್ಬೋದು. ಆದರೆ ಇಬ್ಬರು ಕಾಂಗ್ರೆಸ್ ಭಾಳ ಕಷ್ಟಪಟ್ಟು ಇಬ್ಬರು ಬೇಕು ಕಾಂಗ್ರೆಸ್ ಪಕ್ಷಕ್ಕೆ. ಒಬ್ಬರೇನು ಕಡಿಮೆ, ಒಬ್ಬರೇನು ಹೆಚ್ಚಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಇಬ್ಬರು ಬೇಕು. ಅವರೊಂದು 2.5 ವರ್ಷ ಇನ್ನು ತಾಳ್ಮೆಯಿಂದ ಇರ್ಬೋದು. ಅವ್ರ ವಯಸ್ಸಿದೆ. ಸಿದ್ದರಾಮಯ್ಯವ್ರಿಗೆ ಕೊನೆ ಎಲೆಕ್ಷನ್ ಅಂತ ಕಾಣುತ್ತೆ. ಅವರೊಂದು ಮುಂದೆ ಎಲೆಕ್ಷನ್ ಇಲ್ಲಲ್ಲ, ಅವ್ರು ಬಿಟ್ಟು ಕೊಡ್ಬೋದು, ಬಿಟ್ಟು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳ್ತೀರಾ? ಮುಂದುವರಿತಾರೆ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಮುಂದುವರಿಬೋದು, ಇವ್ರು ಬಿಟ್ಟು ಕೊಡ್ಬೋದು, ಬಿಟ್ಟು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು, ಮೊನ್ನೆ ಕಸದ ವಿಚಾರ ತುಂಬಾ ಸೌಂಡ್ ಮಾಡ್ತಾ ಇದೆ. ರೋಡ್ ಸೈಡ್ ಯಾರು ಕಸ ಬಿಸಾಕಿ ಎತ್ಕೊಂಡು ಮನೆ ಬಾಗಿ ಆಗ್ತಾ ಇದ್ದಾರೆ. ಹೌದು. ಅದ್ರ ಬಗ್ಗೆ ಏನು ಅನಿಸ್ತಿದೆ ನಿಮಗೆ? ಅಲ್ಲ, ಅದು ಜನಗಳಿಗೆ ಬುದ್ಧಿನೇ ಇಲ್ಲ. ಈಗ ನೋಡಿ, ಪಾರ್ಕ್ ಪಬ್ಲಿಕ್ ಪ್ಲೇಸು ನೋಡಿ, ಎಲ್ಲ ಕಡೆನೂ ಕಸ ಹಾಕಿ ಇರ್ತಾರೆ. ಯಾರು ಕ್ಲೀನ್ ಮಾಡೋದು? ಇವ್ರನ್ನ ನಾಯಿಗಳು ಬರ್ತವೆ ಒಳಗೆ, ಇದು ದನ ಇದೆಲ್ಲ ಬರ್ತವೆ, ಹಸುದನ ಎಲ್ಲ ಬಂದು ಇದು ಮಾಡ್ತವೆ. ಇದು ಪಬ್ಲಿಕ್ಕು ಸ್ವಲ್ಪ ಕಾನ್ಷಿಯಸ್ನೆಸ್ ಇರಬೇಕು. ಎಲ್ಲ ಕಡೆ ಗಲೀಜು ಮಾಡೋದು, ಸ್ಕೂಟ್ರಲ್ಲಿ ತಗೊಂಡೋಗಿ ಅಲ್ಲಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಇದೆಲ್ಲ ನಿಲ್ಲಿಸ್ಬೇಕು. ಅವ್ರಿಗೆ ಫಸ್ಟು ನಮ್ಮ ಊರು ನಮ್ಮ ಇದು ಅಂತ ಅವ್ರಿಗೆ ಇದನ್ನ ಭಾವನೆ ಬರಬೇಕು. ಇಲ್ಲ, ಎಷ್ಟು ತಪ್ಪಿದೆಯೋ ಸರ್ಕಾರದ್ದು ಅಷ್ಟೇ ತಪ್ಪಿದೆ ಅನ್ಸಲ್ವಾ? ಯಾಕಂದ್ರೆ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲ ಮನೆ ಬಾಗಿಲಿಗೆ ಗಾಡಿ ಬರುತ್ತೆ. ಇಲ್ಲ, ನಮ್ಮ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಈ ಏರಿಯಾದಲ್ಲಿ ದಿನ ಬರ್ತವೆ. ಒಂದೊಂದು ದೊಡ್ಡದಾಗಿರೋದು ವಾರಕ್ಕೆ 2 ಸರಿ ಬರ್ತಾರೆ, ಬುಧವಾರ ಶನಿವಾರ. ಕಸ ಎಲ್ಲ ತಗೊಂಡು ಹೋಗ್ತಾರೆ. ಡೈಲಿ ಸಣ್ಣ ಗಾಡಿಗಳು ಬರ್ತವೆ ನಮ್ಮ ಏರಿಯಾದಲ್ಲಿ, ಎಲ್ಲ ಕಸ ಎಲ್ಲ ತಗೊಂಡು ಹೋಗ್ತಾರೆ. ಇನ್ನೊಂದು, ಬೆಳಿಗ್ಗೆ 6 ಗಂಟೆಗೆ ಡ್ಯೂಟಿ ಹೋಗಿದೆ, ಇವ್ರು 8 ಗಂಟೆ 9 ಗಂಟೆಗೆ ಬರ್ತಾರೆ. ಇಲ್ಲ, ಅದು ಕೆಲವರು 6 ಗಂಟೆಗೆ ಶಿಫ್ಟ್ ಹೋಗೋದಿರುತ್ತೆ, 8-9 ಗಂಟೆಗೆ ಗಾಡಿ ಬರುತ್ತೆ. ಅವರು ಅಂತವ್ರು ಏನ್ ಮಾಡೋದು? ನಮ್ಗೆಲ್ಲರೂ ಒಂದ್ ಕಡೆ ಒಂದು ಮನೆಯಲ್ಲಿ ಲೇಡೀಸ್ ಇರ್ತಾರಲ್ವಾ, ಅವ್ರು ಮಾಡ್ಬೋದು. ಸಿಂಗಲ್ ಪರ್ಸನ್ ಇರ್ತಾರೆ. ಸರ್ಕಾರ ಏನ್ ಮಾಡಿದೆ? ಎಲ್ಲರೂ ಒಂದ್ ಕಡೆ ಇಲ್ಲ, ಅವರು ಒಂದು ಬುಟ್ಟಿನಲ್ಲಿ ಹಾಕಿ ತಗೊಂಡ್ ಬಂದು ಇಟ್ಟರೆ ಹೊರಗಡೆ ಅದನ್ನ ಕಲೆಕ್ಟ್ ಮಾಡ್ಕೊಂಡೇ ಹೋಗ್ತಾರೆ. ಅವ್ರು ಏನು ಬಿಟ್ಟು ಹೋಗಲ್ಲ. ನಮ್ದು ಅಭಿಪ್ರಾಯ ಅಲ್ಲ, ಜನಗಳ ಅಭಿಪ್ರಾಯ ಹೇಳ್ತಾರೆ. ಇಲ್ಲ, ಜನಗಳ ಅಭಿಪ್ರಾಯ ನಾನು ಹೇಳೋದು. ನಾನು ಒಬ್ಬಂಟಿಯಾಗಿದ್ದೀನಿ. ಆದರೆ ಇದೆಲ್ಲ ಹೊರಗಡೆ ಬಂದಿಟ್ರೆ ಅವ್ರ ಪಾಟ್ ತಗೊಂಡು ಹೋಗ್ತಾರೆ. ಅಲ್ಲ, ಅದು ಏನಾದ್ರು ನೀವು ಇದು ಊಟ ಸಂಬಂಧಪಟ್ಟಿದ್ದು ಏನಾದ್ರು ಇದ್ರೆ ಅದು ನಾಯಿಗಳು ಇದಾಗುತ್ತೆ. ಇಲ್ಲಾಂದ್ರೆ ವಾಸನೆ ನೋಡ್ಬಿಟ್ಟು ಹೋಗ್ಬಿಡುತ್ತೆ. ಆ ಥರ ಏನು ಮಾಡೋದು? ಸರ್ಕಾರ ಎಲ್ಲರೂ ಒಂದ್ ಕಡೆ ಎಲ್ಲ ಕಸ ಇಡಕ್ಕೆ ಒಂದು ಬಾಕ್ಸ್ಗಳು ತರ ಆ ಥರ ವ್ಯವಸ್ಥೆ ಮಾಡಿ. ಇಲ್ಲ, ಬಾಕ್ಸ್ಗಳು ಇಲ್ಲ. ನಿಮ್ಗೆ ಗೊತ್ತು ಏನೋ ಬಾಕ್ಸ್ಗಳು ಇತ್ತಲ್ಲ, ಒಂದು 10 ವರ್ಷದಿಂದ ಬಾಕ್ಸ್ಗಳಿತ್ತು. ಅದೇನಾಗಿದೆ, ಒಂದೊಂದು ಮನೆ ಮಾತ್ರ ನೀವು ಸುತ್ತಲೂ ಅದ್ರೊಳಗೆ ಹಾಕಲ್ಲ, ಸುತ್ತಲೂ ಹಾಕ್ತಾರೆ. ಅವಾಗ ಏನು ಮಾಡ್ತಾರೆ, ಪಕ್ಕದ ಮನೆಯವ್ರಿಗೆ ಇವ್ರಿಗೆಲ್ಲ ತೊಂದರೆ ಆಗುತ್ತೆ. ಈಗ ಇರೋ ಸಿಸ್ಟಮೇ ಒಳ್ಳೆ ಸಿಸ್ಟಮ್ ನಾನು ತಿಳಿದು ಮಟ್ಟಿಗೆ. ಜನದು ತಪ್ಪಿದೆ, ಜನ ತಪ್ಪಿದೆ. ಹೌದು, ತಿದ್ಕೋಬೇಕು. ಸರ್ಕಾರದೇನು ತಪ್ಪಿಲ್ಲ. ಬಟ್ ಏನು ಎಷ್ಟಂತ ಮಾಡಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ. ಅವ್ರೇನು ಮಾಡಬೇಕು, ಅವ್ರಿಗೆ ತಕ್ಕಂತೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಕಸ ಎಲ್ಲ ಹೊರಗಡೆ ಬಂತ ಇಡಿ ಅಂತಲೇ ಹೇಳ್ತಾರೆ. ನಮ್ಮ ಏರಿಯಂತೂ ಇಲ್ಲಿ ಆ ಥರ ಯಾವುದೂ ತೊಂದರೆ ಇಲ್ಲ. ದಿನ ಬೆಳಗ್ಗೆ ಬಂದು 6 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಬಂದು ಸ್ವಿಪ್ ಮಾಡ್ತಾರೆ. ಅದಾದಮೇಲೆ ಗಾಡಿಗಳು ಬರುತ್ತೆ, ಸಣ್ಣ ಗಾಡಿಗಳು, ಅದ್ರಲ್ಲಿ ತಗೊಂಡು ಹೋಗ್ತಾರೆ. ದೊಡ್ಡ ಐಟಮ್ ಅನೌನ್ಸ್ ಮಾಡ್ಕೊಂಡೇ ಬರ್ತಾರೆ, ಈ ಥರ ಕಸ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿ. ಸಾಟರ್ಡೇ ವೆಡ್ನೆಸ್ಡೇಸ್ ಬರ್ತಾರೆ. ಇಲ್ಲೇ ಪಕ್ಕದಲ್ಲಿ, ನಮ್ಮ ಪಕ್ಕದ ರೋಡ್ ನಮ್ಮದು, ನಾಗಪುರ ವೆಸ್ಟ್ ಆಫ್ ಕಾರ್ಡ್ ರೋಡ್, ಪಕ್ಕದ ರೋಡ್.